ದೈವಿಕ ಪ್ರಾರ್ಥನಾ ಮಂದಿರದ ಎಲ್ಲ ಸಭಿಕರಿಗೆ ಹಾಗೂ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ಈ ದಿವಸ ನಾವು ಧ್ಯಾನಕ್ಕೋಸ್ಕರ ಆರಿಸಿಕೊಂಡಿರುವಂಥ ವೇದವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ನಾನು ವಾಕ್ಯವನ್ನು ಓದ್ತೇನೆ. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿ ನೋಡಬೇಕೋ ಎಂದು ಕೇಳಿಸಿದನು. ಈ ದಿವಸ ನಮ್ಮ ಧ್ಯಾನದ ತಲೆಬರಹ ಯೋಹಾನನ ಅನುಮಾನ, ಡೌಟ್ ಆಫ್ ಜಾನ್, ಯೋಹಾನನ ಅನುಮಾನ. ಈ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಾಗುವಂತೆ ದೇವರ ಆತ್ಮನು ತಾನೇ ನಮಗೆ ಸಹಾಯ ನೀಡಲಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚೋಣ. ದಿವ್ಯ ಜ್ಯೋತಿಯಾಗಿರುವಂಥ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನೇ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ಈ ಸಮಯದಲ್ಲಿ ಆತ್ಮನ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡು. ನಮಗೆ ವಾಕ್ಯದ ಬೆಳಕನ್ನು ಪರಿಚಯಿಸು ಸ್ವಾಮಿ. ವಾಕ್ಯದಲ್ಲಿರುವಂಥ ಗೂಢಾರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಜ್ಞಾನೇಂದ್ರಿಯಗಳನ್ನು ತೆಗೆದು ನೀನು ಆಶೀರ್ವದಿಸಪ್ಪ. ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಪ್ರವೇಶಿಸಿ ಕಾರ್ಯವನ್ನು ಮಾಡಲಿ. ನಿನಗೆ ಘನಮಾನ ಮಹಿಮೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ಓದಿ ಕೇಳಿಸಿಕೊಂಡ ಮತ್ತಾಯನ ಸುವರ್ತಮಾನ 11ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯದಲ್ಲಿ ನಾವು ಈ ದಿವಸ ಧ್ಯಾನ ಮಾಡಲಿಕ್ಕಿರುವಂಥದ್ದು ಯೋಹಾನನ ಅನುಮಾನ ಎಂಬ ಶೀರ್ಷಿಕೆ ಅಡಿದಾವರಲ್ಲಿ. ಯೋಹಾನಾಗ ಎಲ್ಲಿದ್ದ ಎಂಬುದಾಗಿ ನೋಡುವಾಗ ವಾಕ್ಯ ಹೇಳ್ತದೆ, ಆತನು ಸೆರೆಮನೆಯಲ್ಲಿದ್ದ. ಸೆರೆಮನೆಗೆ ಹೋಗಲಿಕ್ಕೆ ಕಾರಣ ಏನು? ಲೂಕನ ಸುವರ್ತಮಾನ ನನ್ನೊಂದಿಗೆ ತೆಗಿರಿ. ಲೂಕನ ಸುವರ್ತಮಾನ 3ನೇ ಅಧ್ಯಾಯಕ್ಕೆ ನಾವು ಸತ್ಯವೇದವನ್ನು ತಿರುಗಿಸೋಣ. ಲೂಕನ ಸುವರ್ತಮಾನ 3ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಆದರೆ ಉಪರಾಜನಾದ ಹೆರೋದನು ತನ್ನ ಅಣ್ಣನ ಹೆಂಡತಿಯಾದ ಹೆರೋದ್ಯಳ ನಿಮಿತ್ತವಾಗಿಯೂ ತಾನು ಮಾಡಿದ್ದ ಎಲ್ಲ ದುಷ್ಕೃತ್ಯಗಳ ನಿಮಿತ್ತವಾಗಿಯೂ ಯೋಹಾನನಿಂದ ಗದರಿಸಲ್ಪಟ್ಟವನಾಗಿ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿ ತನ್ನ ದುಷ್ಕೃತ್ಯಗಳ ಲೆಕ್ಕವನ್ನು ಇನ್ನೂ ಹೆಚ್ಚಿಸಿದನು. ಹೆರೋದನು ಯೋಹಾನನ ಸೆರೆಮನೆಗೆ ಹಾಕಿಸಿರುವುದನ್ನು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ಹಾಗಾಗಿ ಯೋಹಾನ್ ಈಗ ಸೆರೆಮನೆಯಲ್ಲಿದ್ದಾನೆ. ಸೆರೆಮನೆಯಲ್ಲಿರುವಂಥ ಯೋಹಾನನು ತನ್ನ ಶಿಷ್ಯರನ್ನ ಕರೆದು ಹೇಳ್ತಾನೆ, ಬರಬೇಕಾದವು ನೀನೋ ಅಥವಾ ಬೇರೊಬ್ಬನ ದಾರಿ ನಾವು ಹುಡುಕಬೇಕು ಎಂಬುದಾಗಿ ಯೇಸುವಿನ ಬಳಿ ಹೋಗಿ ಕೇಳಿಕೊಂಡು ಬನ್ನಿರಿ ಎಂಬುದಾಗಿ ಯೇಸುವಿನ ವಿಷಯದಲ್ಲಿ ಒಂದು ಅನುಮಾನವನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ನಂಬಿಕೆ ಕಳ್ಕೊಂಡವನಾಗಿ ಅನುಮಾನವನ್ನು ಪಡ್ತಾನೆ. ಇವತ್ತು ನಾವು ಯೋಚನೆ ಮಾಡೋದು, ಯೋಹಾನಿಗೆ ಅನುಮಾನ ಬಂತ, ಅದು ಯೇಸುವಿನ ಮೇಲೆ ಅನುಮಾನ ಬಂತ ಎಂಬುದಾಗಿ. ಇದೇ ಪ್ರಶ್ನೆ ಬೇರೆಯವರು ನಮ್ಮ ವಿಷಯದಲ್ಲಿ ಕೇಳಿದ್ರೆ ಹೇಗಿರ್ತದೆ? ನಿಮಗೆ ಅನುಮಾನ ಆಯಿತಾ? ದೇವರ ಮಕ್ಕಳಾಗಿ ನಿಮಗೆ ದೇವರ ಮೇಲೆ ಅನುಮಾನ ಬಂತ ಅಂತ. ಯಾಕಂದರೆ ನಾವು ಅನೇಕ ಸಾರಿ ಇದೇ ರೀತಿ ಮಾಡಿರ್ತೇವೆ. ಕಷ್ಟಗಳು ಬಂದಾಗ, ಹೋರಾಟಗಳು ಬಂದಾಗ, ಸಂಕಟಗಳು ಬಂದಾಗ, ದೇವರಿದ್ದಾನ, ದೇವ್ರು ನೋಡ್ತಾ ಇದ್ದಾನ, ದೇವರು ನನ್ನನ್ನು ಯಾಕೆ ಕೈ ಬಿಟ್ಟ, ನನ್ನನ್ನು ಈ ಪರಿಸ್ಥಿತಿಯಲ್ಲಿ ಯಾಕೆ ಆತನ ತಂದ, ದೇವರು ಇದ್ದಿದ್ದರೆ ಈಗ ಯಾಕೆ ಆಗ್ತಿತ್ತು, ಇವೆಲ್ಲ ಯೋಚನೆಗಳು ನಮಗೆ ಬರುವುದು ಸಹಜ ಅಲ್ವೇ? ನಾವು ಸಹ ಅನುಮಾನ ಪಡ್ತೇವೆ. ಆದರೆ ಯೋಹಾನ ಅನುಮಾನ ಪಟ್ನ ಎಂಬುದಾಗಿ ನಾವು ಪ್ರಶ್ನೆ ಕೇಳ್ತಿದ್ದೇವೆ. ಯೋಹಾನ ಅನುಮಾನಕ್ಕೆ ಏನು ಕಾರಣ? ಅದು ನಾವಿವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಕೆಲವು ಸಾರಿ ಬೇರೆಯವರಿಗೆ ಕೆಲವು ಅನುಮಾನ ಯಾವ ರೀತಿ ಬರ್ತದೆ, ನಾನು ಸರಿಯಾದ ಸಭೆಗೆ ಹೋಗ್ತಿದ್ದೇನಾ ಅಥವಾ ಬೇರೆ ಸಭೆಗೆ ಹೋಗಬೇಕಾ, ನಾನು ಇಲ್ಲಿ ಆತ್ಮಿಕ ಬೆಳವಣಿಗೆ ಕಂಡಿದ್ದೇನಾ, ಕಾಣ್ತಾ ಇದ್ದೇನಾ, ಕಾಣಬಹುದಾ, ಅಥವಾ ಬೇರೆ ಸಭೆಗೆ ಹೋಗಬೇಕು, ಈ ಎಲ್ಲ ಅನುಮಾನಗಳು ಬರುವಂಥದ್ದು ಸಹಜ. ಇಲ್ಲಿ ಯೋಹಾನಿಗೆ ಅನುಮಾನ ಬಂತಲ್ಲ, ಯೋಹಾನಿಗೆ ಗೊತ್ತಿಲ್ವಾ ಯೇಸು ಯಾರೆಂಬುದಾಗಿ? ಯೋಹಾನ ಮತ್ತು ಯೇಸು ಇಬ್ಬರು ಸಂಬಂಧಿಕರು. ಅದು ಮಾತ್ರವಲ್ಲ, ನಾವು ಲೂಕನ ಸುವರ್ತಮಾನ 1ನೇ ಅಧ್ಯಾಯ 39ನೇ ವಾಕ್ಯ ತೆಗೆದು ನೋಡಿದ್ರೆ ಆ ವಾಕ್ಯ ಹೀಗೆ ಹೇಳ್ತದೆ, ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದು ಊರಿಗೆ ಹೋಗಿ ಜಕರಿಯನ ಮನೆಯನ್ನು ಸೇರಿ ಎಲಿಜಬೆತಳಿಗೆ ವಂದಿಸಿದಳು. ಎಲಿಜಬೆತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಗರ್ಭದಲ್ಲಿದ್ದ ಕೂಸು ಯಾರು? ಯೋಹಾನ.
ಗರ್ಭದಲ್ಲಿದ್ದ ಕೂಸು ಮರಿಯಳ ವಂದನೆಯನ್ನು ಕೇಳುತ್ತಲೇ ಹಾರಾಡಿತು ಅಂದರೆ ಅಲ್ಲಿಗೆ ಗುರುತು ಇತ್ತು ಅಂತ ತಾನೇ ಅರ್ಥ. ದೇವರಾಗಿ ಹೇಳ್ತಿದ್ದು ನೋಡ್ರಿ. ಎಲಿಸಬೇತಳು ಬಹುಶಃ ಯೋಹಾನಿಗೆ ಹೇಳಿರ್ಬೋದು. ಯೋಹಾನಿಗೆ ಗೊತ್ತಿಲ್ಲ. ನಿಮಗೇನು ಅನ್ನಿಸ್ತದೆ? ಯೋಹಾನ ಏನು ಹೇಳ್ತಾನೆ? ಯೋಹಾನ ವರ್ತಮಾನ 1ನೇ ಅಧ್ಯಾಯಕ್ಕೆ ಬನ್ನಿ. ನೀವು ಸತ್ಯವೇದ ತೆಗಿರಿ, ನನ್ನೊಂದಿಗೆ ನೀವು ಸಹ ನಾನು ಹೇಳುವಂಥ ವಾಕ್ಯವನ್ನು ತೆಗೆದು ಗಮನಿಸುವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಯೋಹಾನ 1:33 ವಾಕ್ಯ ಏನು ಹೇಳ್ತಾನೆ? ನನಗೂ ಆತನ ಗುರುತಿರಲಿಲ್ಲ. ಇದು ಯೋಹಾನ ಹೇಳಿರುವಂಥ ಮಾತು. ನನಗೂ ಆತನ ಗುರುತಿರಲಿಲ್ಲ. ಮತ್ತು ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಯಪಡಿಸುವುದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸೋನಾಗಿ ಬಂದೆನು ಅಂದನು. ನೋಡಿರಿ, ಮತ್ತಾಯನ ವರ್ತಮಾನ 3ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ನೋಡುವಾಗ ಇದೇ ಯೋಹಾನ ಯೇಸುಸ್ವಾಮಿನ ಕುರಿತು ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿ ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಯೆಶಾಯನ ಸೂಚಿತನಾದವನು ಇವನೇ. ಈ ಯೋಹಾನ್ಗೆ ಒಂಟೆ ಕೂದಲಿನ ಹೊದಿಕೆಯು ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು, ಅವನಿಗೆ ಮಿಡತೆ ಮತ್ತು ಕಾಡು ಜೇನು ಆಹಾರವಾಗಿದ್ದವು ಎಂಬುದಾಗಿ ದೇವರಾಗಿ ಹೇಳ್ತದೆ. ಹಾಗಾದರೆ ಯೋಹಾನ ಜೀವಿಸಿದೆಲ್ಲ ಅಡವಿಯಲ್ಲಿ. ಯೇಸು ಬೆಳೆದದ್ದು ಬೇರೆ ಕಡೆ, ಇವನು ಬೆಳೆದದ್ದು ಬೇರೆ ಕಡೆ. ಇವನ ವಸ್ತ್ರ, ಉಡುಪು ಮತ್ತು ಆಹಾರ ಬೇರೆ. ಯೇಸುವಿಂದ ದೂರದಿಂದ ಬಹುಶಃ ಯೇಸುವಿನ ಬಗ್ಗೆ, ಆತನ ಕಾರ್ಯಚಟುವಟಿಕೆಗಳ ಬಗ್ಗೆ ಇವನಿಗೆ ಅರಿವಿರಲಿಲ್ಲ ಎಂಬುದಾಗಿ ನಾವು ಒಂದು ವೇಳೆ ಅಂದುಕೊಳ್ಬೋದು. ದೇವರ ವಾಕ್ಯದಲ್ಲಿ ದೂರದಲ್ಲಿ ಇವನು ಜೀವಿಸ್ತಾ ಇದ್ದರಿಂದ ಬಹುಶಃ ಅರಿವಿಲ್ಲದೆ ಇರಬಹುದು. ಇವತ್ತು ನಮ್ಮ ಪರಿಸ್ಥಿತಿ ಹಾಗೆ. ಯೇಸುವಿಂದ ನಾವು ದೂರ ಇದ್ದರೆ ಯೇಸು ಯಾರು, ಯೇಸು ಹೇಗೆ ನಮ್ಮನ್ನು ರಕ್ಷಿಸಬಲ್ಲ, ಯೇಸು ಕಷ್ಟದಿದ್ದಾಗ ನಮ್ಮನ್ನು ಹೇಗೆ ಪಾರು ಮಾಡಬಲ್ಲ, ನಾವು ಯೇಸನ್ನು ಕೂಗಿ ಕರೆಯುವಾಗ ಯೇಸು ಹೇಗೆ ನಮ್ಮನ್ನು ವಿಮೋಚಿಸಬಲ್ಲ ಎಂಬ ಅರಿವೇ ಇಲ್ಲದಂತೆ ನಾವು ಜೀವಿಸ್ತಾ ಇರ್ತೇವೆ, ಅನುಮಾನ ಪಡ್ತೇವೆ. ನೋಡಿರಿ, ಇದೇ ವ್ಯಕ್ತಿ ಯೇಸುಸ್ವಾಮಿನ ಕುರಿತು ಯೋಹಾನ ಸಾಕ್ಷಿ ಹೇಳ್ತಾನೆ. ಯೋಹಾನ ವರ್ತಮಾನ 1ನೇ ಅಧ್ಯಾಯದ 29 ನೋಡುವಾಗ, ಮರುದಿನ ಯೋಹಾನು ತನ್ನ ಕಡೆಗೆ ಬರುವ ಯೇಸು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಹೇಳ್ತಾನೆ. ಹೀಗೆ ಹೇಳಿದಂಥ ವ್ಯಕ್ತಿ 2 ಸಾರಿ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ. ಮೊದಲನೇ ಸಾರಿ ಯೋಹಾನ 1:31, 2ನೇ ಸಾರಿ ಯೋಹಾನ 1:33, ನನಗೂ ಆತನ ಗುರುತಿರಲಿಲ್ಲ. ಹಾಗಾದರೆ ಏನಿದರ ಅರ್ಥ? ಗೊತ್ತಾದ ಮೇಲೆ ಯಾಕೆ ಅನುಮಾನ ಬಂತು? ಇದಕ್ಕೆ ಕಾರಣ ಏನು ಅಂದರೆ, ನಾನು ಈಗಾಗಲೇ ಹೇಳಿದೆ, ಯೋಹಾನ ಸೆರೆಮನೆಯಲ್ಲಿದ್ದಾಗ ಈ ಮಾತನ್ನು ಹೇಳಿ ಕಳಿಸ್ತಾನೆ. ಬರಬೇಕಾದವು ನೀನಾ ಅಥವಾ ಬೇರೆ ಯಾರನ್ನ ನಾವು ಕಾಯ್ಕೊಬೇಕಾ ಎಂಬುದಾಗಿ ಶಿಷ್ಯರ ಕೈಲಿ ಹೇಳಿ ಕಳಿಸ್ತಾನೆ ಅಲ್ವಾ? ಯಾಕೆ ಬಿಡುಗಡೆ ಮಾಡುವಾತನು ಯೇಸು ಎಂಬುದಾಗಿ ಗೊತ್ತಿದ್ದು ಯಾಕೆ ಅನುಮಾನ ಬಂತು ಅಂದರೆ, ಇವನು ಸೆರೆಮನೆಯಲ್ಲಿದ್ದಾಗ ಯೇಸು ಬಿಡಿಸಲಿಕ್ಕೆ ಬರಲಿಲ್ಲ. ಇವನು ಸೆರೆಮನೆಯಲ್ಲಿದ್ದಾನೆ. ಇವನೇನು ಅಂದ್ಕೊಳ್ತಾನೆ, ನಾನು ಸೆರೆಮನೆಯಲ್ಲಿದ್ದೇನೆ, ಯೇಸು ಸ್ವಾಮಿ ಎಲ್ಲರನ್ನ ಬಿಡುಗಡೆ ಮಾಡುವಂಥ ವ್ಯಕ್ತಿ, ಆತನೇ ನಿಜವಾಗಲೂ ಸಹ ಕಳಿಸಲ್ಪಟ್ಟವನಾಗಿದ್ದರೆ ನನ್ನನ್ನು ಬಿಡುಗಡೆ ಮಾಡಬೇಕಾಗಿತ್ತಲ್ಲ, ಯಾಕೆ ಬರಲಿಲ್ಲ? ಸೆರೆಮನೆಗೆ ಯಾಕೆ ಬರಲಿಲ್ಲ? ಅದು ಅವನ ಅನುಮಾನಕ್ಕೆ ಕಾರಣ. ಈಗ ಯೋಹಾನ ಅನುಮಾನ ಒಂದು ಕಡೆ ಇಟ್ಟು ನಮ್ಮ ಜೀವಿತ ನೋಡುವಾಗ ನಾವು ಅದೇ ರೀತಿಯಲ್ಲಿ ಇದ್ದೇವಲ್ಲ. ಯೇಸು ರಕ್ಷಕ ಅಂತ ಗೊತ್ತು, ಯೇಸು ವಿಮೋಚಕ ಅಂತ ಗೊತ್ತು, ಯೇಸು ಲೋಕದ ಪಾಪವನ್ನು ನಿವಾರಣೆ ಮಾಡಲಿಕ್ಕೆ ಬಂದಂಥ ವ್ಯಕ್ತಿ ಎಂಬುದಾಗಿ ಗೊತ್ತು. ಆದರೆ ಕಷ್ಟ, ಸಂಕಟಗಳು, ಹೋರಾಟಗಳು ಬಂದಾಗ ಅದೇ ಯೇಸುವನ್ನು ನಾವು ಸಹ ಅವಮಾನ ಮಾಡ್ತೇವೆ, ಅನುಮಾನ ಪಡಿಸ್ತೇವೆ, ಅನುಮಾನ ವ್ಯಕ್ತಪಡಿಸ್ತೇವೆ. ಆ ಯೇಸು ಇದ್ದಾನ, ನನ್ನನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ? ಯೇಸು ಇದ್ದಿದ್ದರೆ ನನ್ನನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ? ಯೋಹಾನಂತೆ ನಾವು ಸಹ ಪ್ರಶ್ನೆ ಮಾಡ್ತೇವೆ. ಯಾಕೆಂದರೆ ಆ ತಕ್ಷಣವೇ ದೇವರು ನಮ್ಮನ್ನು ಬಿಡುಗಡೆ ಮಾಡಬೇಕು. ಅದೇ ಯೋಹಾನಿಗೂ ಸಹ ಬಂದಂಥ ಆಲೋಚನೆ. ನಾನು ಇಷ್ಟೆಲ್ಲ ಮುಂದೂತನಾಗಿ ಇವನಿಗೆ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ ಇದೆಲ್ಲ ಕೂಗಾಡದೆ ಮಾಡಿದೆ, ಆದರೆ ನಾನೇ ಸೆರೆಮನೆಯಲ್ಲಿದ್ದಾಗ ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಯೇಸು ಸ್ವಾಮಿ ಬರಲಿಲ್ವಲ್ಲ. ಈ ದಿವಸ ನಾವು ಅದೇ ರೀತಿ ಹೇಳ್ಬೋದು, ಸೇವೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಯೇಸುಗೋಸ್ಕರ ಎಷ್ಟು ಸಾಕ್ಷಿಗಳ ಜೀವಿತ ಜೀವಿಸ್ತೇವೆ. ಆದರೆ ನನ್ನ ಕಷ್ಟ ಇದ್ದಾಗ ಯೇಸು ಸ್ವಾಮಿ ನನ್ನ ಆ ಸಮಯಕ್ಕೆ ಯಾಕೆ ಬರಲಿಲ್ಲ?
ಯೇಸು ನಿಮ್ಮ ಸಮಯದಲ್ಲಿ ಬರಬೇಕೆಂಬುದಾಗಿ ಯಾವುದೇ ವಿಧವಂಥ ಕಾನೂನಿಲ್ಲ. ಆ ರೀತಿ ನಾವು ನಿರೀಕ್ಷಿಸುವಂಥದ್ದು ಭಾಳ ದೊಡ್ಡ ತಪ್ಪು. ಕಾರಣ ಏನು ಗೊತ್ತಾ? ಪ್ರವಾದಿಯಾದ ಯೆಶಾಯನ ಗ್ರಂಥ ತೆಗಿರಿ, 55ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ. ಏನು ಹೇಳ್ತದೆ? ಪ್ರವಾದಿಯಾದ ಯೆಶಾಯನ ಗ್ರಂಥ 55ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ ನೋಡಿ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಹಾಗಾದರೆ ನಾವೊಂದು ಆಲೋಚನೆ ಮಾಡ್ತೇವೆ, ಆದರೆ ಆಲೋಚನೆ ದೇವರ ಚಿತ್ತಕ್ಕೆ ಇದೆಯಾ? ಅದು ದೇವರ ಆಲೋಚನೆಗೆ ಸರಿಯಾಗಿದೆಯಾ ಎಂಬುದಾಗಿ ನಾವು ಆಲೋಚನೆ ಮಾಡೋದಿಲ್ಲ. ಅದಕ್ಕೆ ದೇವರಾಗಿ ಕೇಳ್ತೇವೆ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲಪ್ಪ. ಭೂಮಿಗೆ ಆಕಾಶಕ್ಕೂ ಇರುವಷ್ಟು ಅಂತರ ಇರ್ತದೆ. ಹಾಗಾದರೆ ನಮ್ಮ ಆಲೋಚನೆ ಯೋಹಾನ ಆಲೋಚನೆ ಅಂತ ಇದೆ ನೋಡಿರಿ. ಅವನೊಬ್ಬ ಪ್ರವಾದಿಯಾಗಿದ್ದರೂ ಸಹ ಅವನು ಹಿಂದೆ ಎಲ್ಲ ನೆನಪಿಸ್ಕೊಂಡು ನೋಡ್ತಾನೆ. ಯೇಸುವಿನ ಬಗ್ಗೆ ಇಷ್ಟೊಂದು ಪ್ರವಾದನೆ ಇದೆ, ಎಲ್ಲ ಇದೆ ಸರಿ. ಬಡವರಿಗೆ ಶುಭ ವರ್ತಮಾನ ಸಾರ್ತಾನೆ, ಯೆಶಾಯ 61:1-2 ಓದ್ತೇವಲ್ಲ. ಈಗೆಲ್ಲ ಇಷ್ಟೆಲ್ಲ ಬಿಡುಗಡೆ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಎಂಬುದಾಗ ಆತನ ವಿಷಯದಲ್ಲಿ ಪ್ರವಾದನೆ ಎಲ್ಲ ಬರೆಯಲ್ಪಟ್ಟಿದೆ. ಬಟ್ ನನ್ನನ್ನು ಯಾಕೆ ಆತನು ಬಿಡುಗಡೆ ಮಾಡಲಿಲ್ಲ? ನೀವು ಇದು ಸದೇ ಕೇಳ್ಬೋದು. ಪ್ರವಾದನೆಯಲ್ಲಿ ಹೇಳೋದು, ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ಬೆಟ್ಟ ಗುಡ್ಡಟ್ಟು ಆದರೂ ಸ್ಥಳವನ್ನು ಬಿಟ್ಟು ಕದಲಿ ಯಾವು, ನನ್ನ ಕೃಪೆ ನಿಮ್ಮನ್ನು ಬಿಟ್ಟು ಹೋಗೋದು, ಇವೆಲ್ಲ ಇದೆಯಲ್ಲ, ನನ್ನನ್ನು ಯಾಕೆ ಸ್ವಾಮಿ ಈ ರೀತಿ ಮಾಡಿದ್ರು ಎಂಬುದಾಗಿ. ನೀತಿಗೋಸ್ಕರ ಹೋರಾಟ ಮಾಡ್ತೇನೆ, ನನಗೆ ಯಾಕೆ ಈ ಶಿಕ್ಷೆ? ಯಾಕೆ ಯೇಸು ನನ್ನ ಸಹಾಯಕ್ಕೆ ಬರಲಿಲ್ಲ? ನಿರುತ್ಸಾಹ, ನಿರಾಶೆ, ಅಪನಂಬಿಕೆ ಮನೆ ಮಾಡ್ತದೆ. ಇವತ್ತು ನಮ್ಮ ಸ್ಥಿತಿ, ಅನೇಕರ ಸ್ಥಿತಿ ಹೀಗಿರ್ಬೋದು. ದೇವರ ಕೇಳ್ತದೆ, ಅವಿಶ್ವಾಸಿಗಳ ಗುಂಪಲ್ಲಿ ನೀನು ಸೇರಬೇಡ, ಯೇಸುವಿನ ಬಳಿಗೆ ಬಾ. ಆತನು ಯಾರು? ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆತನೇ. ನೀನು ಅವಿಶ್ವಾಸಿಯಾಗಿರಬೇಡ, ಅಪನಂಬಿಕೆಯಲ್ಲಿರಬೇಡ. ಶೋಧನೆಗಳು ಬಂದಾಗ ದೇವರನ್ನು ನಂಬದೇ ಹೋಗುವಂತೆ ಅವಿಶ್ವಾಸ ನಿನ್ನಲ್ಲಿ ಮನೆ ಮಾಡಬಾರ್ದು. ಅಂಥ ಗುಂಪಿಗೆ ನೀನು ಸೇರಬಾರ್ದು. ಸರಿ, ಇವರು ಬಂದು ಸ್ವಾಮಿ ಹೀಗೆ ಹೇಳಿ ಕಳಿಸಿದ್ರು ಅಂತ ಬಂದು ಯೇಸು ಸ್ವಾಮಿ ಬಳಿಗೆ ಬಂದು ಕೇಳ್ತಾರೆ. ಮತ್ತಾಯನ ಸುವರ್ತಮಾನ 11ನೇ ಅಧ್ಯಾಯಕ್ಕೆ ನಾವು ತಿರುಗಿ ಬರೋಣ. ಮತ್ತಾಯನ ಸುವರ್ತಮಾನ 11ನೇ ಅಧ್ಯಾಯಕ್ಕೆ ಈಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ಅವ್ರಿಗೆ ಉತ್ತರ ಹೇಳಬೇಕಲ್ಲ. ಈಗ ಉತ್ತರ ಕೇಳಿದಾರಲ್ಲ, ಅವನು ಉತ್ತರ ಕೊಡು ಅಂತ ಕೇಳಿದ್ದಾರೆ. ಈಗ ಉತ್ತರ ಹೇಳಬೇಕು ಯೇಸು ಸ್ವಾಮಿ ಅವರಿಗೆ. ಉತ್ತರ ಹೇಳಬೇಕು. ಏನಂತ ಉತ್ತರ ಹೇಳಬೇಕು ಯೇಸು ಸ್ವಾಮಿ ಅವರಿಗೆ? ಅದೇ ಮತ್ತಾಯನ ಸುವರ್ತಮಾನದಲ್ಲಿ ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಏನು ಹೇಳ್ತಾನೆ? 4 ಮತ್ತು 5ನೇ ವಾಕ್ಯ. ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವನ ಹೊಂದುತ್ತಾರೆ, ಬಡವರಿಗೆ ಸ್ವಾರ್ಥ ಸಾರಲ್ಪಡ್ತದೆ. ನೀವು ಹೋಗಿ ಕಂಡು ಕೇಳುವಗಳನ್ನು ಯೋಹಾನನಿಗೆ ತಿಳಿಸಿರಿ. ಏನೇನು ನೋಡಿದ್ದೀರಾ, ಏನೇನು ಕೇಳಿಸ್ಕೊಂಡಿದ್ದೀರಾ, ಅದೆಲ್ಲ ಹೋಗಿ ಯೋಹಾನನಿಗೆ ಹೇಳ್ರಿ. ಕುರುಡರು ಕಣ್ಣು ಬರ್ತದೆ, ಕುಂಟರಿಗೆ ಕಾಲು ಬರ್ತದೆ, ಕುಷ್ಠರೋಗಿಗಳು ಶುದ್ಧರಾಗ್ತಾರೆ, ಇವೆಲ್ಲ ನೋಡಿದ್ದೀರಲ್ಲ, ಕೇಳಿಸ್ಕೊಂಡಿದ್ದೀರಲ್ಲ, ಇದನ್ನು ಹೋಗಿ ನೀವು ಹೇಳ್ರಿ. ಇದನ್ನೇ ನಾವು ಲೂಕನ ಸುವರ್ತಮಾನದಲ್ಲೂ ಸಹ ಓದಲಿಕ್ಕೆ ಸಾಧ್ಯ. ಲೂಕನ ಸುವರ್ತಮಾನ 7ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ 7ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಅದೇ ಗಳಿಗೆಯಲ್ಲಿ ಆತನು ಅನೇಕರನ್ನು ರೋಗ, ಉಪದ್ರವ, ದೆವ್ವ ಇಂಥವುಗಳಿಂದ ಬಿಡಿಸಿ ವಾಸಿ ಮಾಡಿದನು ಮತ್ತು ಅನೇಕ ಮಂದಿ ಕುರುಡರಿಗೆ ಕಣ್ಣನ್ನು ದಯಪಾಲಿಸಿದನು. ಹೀಗಿರಲು ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಯೇಸು ಸ್ವಾಮಿ ಇದನ್ನು ಮಾಡಿದ್ದಾನೆ, ಶಿಷ್ಯರು ಅದನ್ನು ನೋಡಿದ್ದಾರೆ. ಹೀಗಿರಲಾಗ ಆತನು ಅವರಿಗೆ ಪ್ರತ್ಯುತ್ತರವಾಗಿ, ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ ಎಂಬುದಾಗಿ ಹೇಳ್ತಾರೆ. ಅಲ್ಲಿಗೆ ಯೋಹಾನ ಸಂಶಯಪಟ್ಟದ್ದು ನಿಜ ತಾನೆ? ಯೋಹಾನಿಗೆ ಇಂಥ ಸಂಶಯ ಬಂತ ಅಂತ ನಿಮಗೆ ಅನುಮಾನ ಬರ್ತದಲ್ವ? ನಾವು ಅನೇಕ ಸಾರಿ ಇದೇ ರೀತಿ ಸಂಶಯ ಪಡುವಂಥ ಸ್ಥಿತಿಯಲ್ಲಿರ್ತೇವೆ. ಆದರೆ ಸಂಶಯ ಪಡೋನ ಕುರಿತು ಯೇಸು ಸ್ವಾಮಿ ಏನು ಹೇಳಿದ್ರು? ಯೋಹಾನ ವಿಷಯದಲ್ಲಿ ಏನು ಹೇಳಿದ್ರು ಅದನ್ನು ತಿಳ್ಕೊಬೇಕು ತಾನೆ. ಏನು ಹೇಳ್ತಾರೆ ಯೋಹಾನ ವಿಷಯದಲ್ಲಿ? ಲೂಕ 7:23, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ನೋಡ್ರಿ, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ಇದೇ ವಾಕ್ಯವನ್ನು ಇವತ್ತು ನಾವು ಧ್ಯಾನಕ್ಕೆ ಆರಿಸಿಕೊಂಡ ಮತ್ತಾಯನ ಸುವರ್ತಮಾನ 11ನೇ ಅಧ್ಯಾಯ 6ನೇ ವಾಕ್ಯದಲ್ಲೂ ನಾವು ನೋಡಲಿಕ್ಕೆ ಸಾಧ್ಯ. ಏನಂತ?
ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಯಾರ ವಿಷಯದಲ್ಲಿ ಸ್ವಾಮಿ ಹೇಳಿದ್ದು? ಯೋಹಾನ್ನ ವಿಷಯದಲ್ಲಿ. ಅಲ್ಲಿಗೆ ಯೋಹಾನು ಯೇಸು ಕ್ರಿಸ್ತನನ್ನು ಸಂಶಯ ಪಟ್ಟ ಎನ್ನುವುದಕ್ಕೆ ಇಲ್ಲಿ ಪುರಾವೆ ಇದೆ, ದಾಖಲೆ ಇದೆ. ಇವೆಲ್ಲ ಮಾಡಿದ್ದೀನಿ, ನೀವು ನೋಡಿದ್ರಲ್ಲ. ಹೋಗಿ ನಿಮ್ಮ ಯೋಹಾನಿಗೆ ಹೇಳ್ರಿ ಏನಂತ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಈ ದಿವಸ ಭೂಲೋಕದ ಯಾತ್ರೆಯಲ್ಲಿ ಅನೇಕ ಸಾರಿ ನಾವು ಈ ರೀತಿ ಸಂಶಯ ಪಡ್ತೇವೆ. ನಾವು ಯಾರು? ದೇವರ ಮಕ್ಕಳು ಅಂತ ಕರೆಸ್ಕೊಳ್ತೇವೆ, ಆಲಯಕ್ಕೆ ಸರಿಯಾಗಿ ಬರ್ತೇವೆ, ವಾಕ್ಯವನ್ನು ಕೇಳಿಸ್ಕೊಳ್ತೇವೆ, ಹಾಡುಗಳನ್ನ ಹಾಡ್ತೇವೆ, ಪ್ರಾರ್ಥನೆಗಳು ಮಾಡ್ತೇವೆ, ಉಪವಾಸವನ್ನು ಮಾಡ್ತೇವೆ. ಆದರೆ ನಮಗೆ ಕಷ್ಟಗಳು ಬಂದಾಗ ನಾವು ಸಂಶಯ ಪಡ್ತೇವೆ. ಅನೇಕ ಸಾರಿ ಬೇರೆಯವ್ರಿಗೆ ಕಷ್ಟ ಬಂದಾಗ ನಾವು ದೇವರು ದೊಡ್ಡವನು, ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಎಂಬುದಾಗೆಲ್ಲ ಹೇಳಿರ್ತೇವೆ. ಆದರೆ ನಮಗೇ ಅದು ಬಂದಾಗ ನಾವು ಸಂಶಯ ಪಡ್ತೇವೆ. ಯೋಹಾನ್ ಜೀವಮಾನದಲ್ಲಿ ಆಗಿದ್ದು ಅದೇನೆ. ಅವನಿಗೇ ಅದು ಬಂದಾಗ, ಅವನೇ ಸೆರೆಮನೆಯಲ್ಲಿದ್ದಾಗ ಅವನಿಗೆ ಸಂಶಯ ಬಂತು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಮಾತನ್ನು ಹೇಳಿದಾಗ ಯೋಹಾನಿಗೆ ಅರ್ಥವಾಗ್ತದೆ, ಹೌದು, ನಮ್ಮ ಆಲೋಚನೆ ದೇವರ ಆಲೋಚನೆ ಬೇರೆ. ಅಲ್ಲಿಗೆ ಯೇಸು ಸ್ವಾಮಿ ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಬರದೇ ಇದ್ದಿದ್ದಕ್ಕೆ ಯಾವುದೋ ಒಂದು ಬಲವಾದ ಕಾರಣ ಇರ್ತದೆ, ಅದು ದೇವರ ಚಿತ್ತ ಇರ್ತದೆ. ಹಾಗೆ ನಿಮ್ಮ ಜೀವನದಲ್ಲೂ ಅನೇಕ ಸಾರಿ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರದೇ ಇದ್ದರೆ ದೇವರನ್ನು ಸಂಶಯ ಪಡಬೇಡ್ರಿ. ಬದಲಾಗಿ ದೇವರ ಆಲೋಚನೆ ಬೇರೆ ಇದೆ. ದೇವರು ನನ್ನ ವಿಷಯದಲ್ಲಿ ಬೇರೆ ಆಲೋಚನೆ ಮಾಡಿದ್ದಾನೆ. ನನ್ನ ಆಲೋಚನೆಗೂ ದೇವರ ಆಲೋಚನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆತನನ್ನು ಪ್ರಶ್ನೆ ಮಾಡುವಂಥ ಹಕ್ಕು ನನಗಿಲ್ಲ. ಈ ಒಂದು ಅರ್ಥವನ್ನು ನಾವು ಈ ಯೋಹಾನ ಅನುಮಾನದ ಮುಖಾಂತರವಾಗಿ ಈ ದಿವಸ ನಾವು ತಿಳ್ಕೊಳ್ತಿದ್ದೇವೆ. ಹಾಗಾಗಿ ಮುಂದೆ ಏನಾಯಿತು ನೋಡ್ರಿ, ಅವನಿಗಿದು ಅರ್ಥ ಆಯಿತು. ಕಡೆಯಲ್ಲಿ ಏನಾಯಿತು? ಅವನಲ್ಲಿದ್ದಾಗಲೇ ಅವನ ತಲೆ ಕೊಯ್ಯಲ್ಪಟ್ಟಿತು. ಅವನು ಹುತಾತ್ಮನಾಗಿ ಸತ್ತ. ದೇವರ ವಾಕ್ಯವನ್ನು ಹೇಳಿದ್ದರ ನಿಮಿತ್ತ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಹೇಳಿದ್ದರ ನಿಮಿತ್ತ ಅವನು ಹುತಾತ್ಮನಾಗಿ ಸತ್ತ ಎಂಬುದಾಗಿ ದಾಖಲೆ ಇದೆ. ಸರಿ, ಯೋಹಾನ ಏನು ಯೇಸು ಸ್ವಾಮಿ ಬಗ್ಗೆ ಸಂಶಯ ಪಟ್ಟ. ಈಗ ನಮ್ಮ ವಿಷಯದಲ್ಲಿ ಯಾರಾದರೂ ಸಂಶಯ ಪಟ್ಟರೆ, ನಮ್ಮ ವಿಷಯದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ನಾವೇನು ಮಾಡ್ತೇವೆ? ಅವರ ವಿಷಯದಲ್ಲಿ ನಮಗೆ ಸ್ವಲ್ಪ ಬೇಜಾರಾಗ್ತದೆ. ಆದರೆ ಯೇಸು ಸ್ವಾಮಿ ಏನು ಮಾಡಿದ್ರು ನೋಡ್ರಿ, ದೇವ್ರ ವಾಕ್ಯ ನೋಡುವಾಗ ತನ್ನ ವಿಷಯದಲ್ಲಿ ಸಂಶಯ ಪಟ್ಟಂಥ ವ್ಯಕ್ತಿಯನ್ನು ಕುರಿತು ಯೇಸು ಸ್ವಾಮಿ ಏನು ಹೇಳ್ತಾನೆ? ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನಿಗಿಂತ ದೊಡ್ಡವನು ಎದ್ದಿಲ್ಲ. ಎಂಥ ಅದ್ಭುತವಾದಂಥ ಮಾತು ನೋಡ್ರಿ. ಯಾರು ತನ್ನ ವಿಷಯದಲ್ಲಿ ಸಂಶಯ ಪಟ್ಟರೋ, ಸಂಶಯ ಪಡೋದು ಮಾತ್ರವಲ್ಲದೆ ತನ್ನ ಶಿಷ್ಯರನ್ನ ಆ ಸಂಶಯ ನಿವಾರಿಸಿಕೊಳ್ಳಲಿಕ್ಕೆ ಯೇಸುವಿನ ಬಳಿಗೆ ಕಳಿಸಿದರೋ, ಅದೇ ವ್ಯಕ್ತಿಯ ಬಗ್ಗೆ ಯೇಸು ಸ್ವಾಮಿ ಪ್ರಶಂಸೆಯ ಮಾತುಗಳನ್ನು ಹೇಳ್ತಿದ್ದಾರೆ. ನನ್ನ ಮೇಲೆ ನೀನು ಸಂಶಯ ಪಟ್ಟಲ್ಲ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಆ ರೀತಿಯೆಲ್ಲ ಕೇಳಲಿಲ್ಲ. ಬದಲಾಗಿ ಏನು ಹೇಳ್ತಿದ್ದಾರೆ? ಆತನನ್ನು ಹೊಗಳ್ತಿದ್ದಾರೆ. ಸಂಶಯ ಪಟ್ಟಂಥ ವ್ಯಕ್ತಿಯನ್ನು ಹೊಗಳ್ತಿದ್ದಾರೆ. ಏನಂತ? ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನಿಗಿಂತ ದೊಡ್ಡವನು ಎದ್ದಿಲ್ಲ. ಎಂಥ ಅದ್ಭುತವಾದಂಥ ಮಾತಲ್ವ? ತನ್ನ ವಿಷಯದಲ್ಲಿ ಸಂಶಯಪಟ್ಟ ವ್ಯಕ್ತಿಯನ್ನೇ ಕುರಿತು ಯೇಸು ಸ್ವಾಮಿ ಇಂಥ ಒಂದು ದೊಡ್ಡ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ನಿಮ್ಮ ವಿಷಯದಲ್ಲಿ ಅನೇಕರು ಸಂಶಯ ಪಡ್ಬೋದು, ಅಥವಾ ನಾವು ಯೇಸು ಕ್ರಿಸ್ತನ ವಿಷಯದಲ್ಲಿ ಅನೇಕ ಸಾರಿ ಸಂಶಯ ಪಡ್ಬೋದು. ದೇವರು ಹೇಳ್ತಾರೆ, ಸಂಶಯ ಪಡದೇ ಇರುವವನು ಧನ್ಯನು. ನಮ್ಮ ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ ಎಂದೂ ಸಹ ದೇವರು ದೂರ ಇದ್ದಾನೆ, ದೇವರು ನನ್ನ ಪ್ರಾರ್ಥನೆ ಕೇಳಿಸಿಕೊಳ್ತಿಲ್ಲ, ದೇವರು ನನ್ನ ಮೊರೆನ ಲಾಲಿಸಲ್ಲ ಎಂಬುದಾಗಿ ಸಂಶಯ ಪಡೋದು ಬೇಡ. ಬದಲಾಗಿ ದೇವರು ನನ್ನೊಂದಿಗಿದ್ದಾನೆ, ಆತ ನನ್ನ ಮಾರ್ಗಗಳನ್ನು ಸರಾಗ ಮಾಡುವನು, ಆತ ನನ್ನ ಕತ್ತಲೆಯಿಂದ ಬಿಡಿಸ್ತಾನೆ ಎಂಬ ದೃಢ ವಿಶ್ವಾಸ ನಾವು ಬದುಕುವಾಗ ದೇವರು ನಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾನೆ. ಹಾಗಾದರೆ ಈ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ನಿಮ್ಮ ಜೀವಮಾನದಲ್ಲಿ ನಿಮ್ಮ ರಕ್ಷಕನ ವಿಷಯದಲ್ಲಿ ಸಂಶಯ ಇದೆಯಾ? ಅನುಮಾನ ಇದೆಯಾ? ನೀವು ಕಷ್ಟದಿದ್ದಾಗ ನಿಮ್ಮನ್ನು ಬಿಡುಗಡೆ ಮಾಡಲಿಲ್ಲ ಎಂಬುದಾಗಿ ಚಿಂತೆ ಇದೆಯಾ? ಚಿಂತೆ ಮಾಡಬೇಡ್ರಿ. ಆತನು ಮಾಡುವಂಥದ್ದು ಎಲ್ಲವೂ ಸಹ ಒಳ್ಳೆಯದೇ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವನು ಧನ್ಯನೆಂಬುದಾಗಿ ಸತ್ಯದ ಬರೆದಿದೆ.
ನಾವು ಕಳೆದ ವಾರವೂ ಸಹ ಅದನ್ನು ಧ್ಯಾನ ಮಾಡಿದ್ವಿ. ಕ್ರಿಸ್ತನ ನಿಮಿತ್ತವಾಗಿ ನಾವು ಹಿಂಸೆಯನ್ನು ಅನುಭವಿಸಿದರೆ ಅದನ್ನು ಸಂತೋಷವುಳ್ಳವರಾಗಿ ಸ್ವೀಕರಿಸಬೇಕು. ನಾವು ಭಾಗ್ಯವಂತರಾಗ್ತೇವೆ, ನಾವು ಧನ್ಯರಾಗ್ತೇವೆ, ಪರಲೋಕದಲ್ಲಿ ನಮಗೆ ಆಶೀರ್ವಾದ ಸಿಗ್ತದೆ, ದೊಡ್ಡ ಮಹಿಮೆಗೆ ನಾವು ಪಾತ್ರ ಆಗ್ತೇವೆ. ಹಾಗಾದರೆ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಹೋರಾಟಗಳ ಮಧ್ಯದಲ್ಲಿ ನೀವು ಸಂಶಯ ಪಡದೆ ಆತನನ್ನೇ ಹಿಂಬಾಲಿಸ್ರಿ. ಎಂದೂ ಸಹ ಕುಂಬಾರನ ವಿಷಯದಲ್ಲಿ ನಾವು ಸಂಶಯ ಪಡುವಂಥ ಸ್ಥಿತಿಗತಿಗಳಿಗೆ ನಾವು ಬರಬಾರ್ದು. ಕುಂಬಾರನಿಗೆ ಹಕ್ಕಿದೆ ನಮ್ಮನ್ನು ಒಡೆದು ಜಜ್ಜಿ ಮತ್ತೆ ರೂಪಿಸಲಿಕ್ಕೆ. ಯಾಕಂದರೆ ಆತನು ಕುಂಬಾರ, ನಾವು ಜೇಡಿ ಮಣ್ಣು. ಆತನನ್ನು ಎಂದೂ ಪ್ರಶ್ನೆ ಮಾಡುವುದಾಗಲಿ ಸಂಶಯ ಪಡುವುದಾಗಲಿ ಮಾಡದೆ ಆತನ ನಂಬಿಕೆ ಇಟ್ಟು ನಾವು ಜೀವಿಸೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾಂತ ದೇವರೇ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂಬುದಾಗಿ ಆ ದಿವಸ ನೀನು ಹೇಳಿದ್ದೆ ಸ್ವಾಮಿ. ಯೋಹಾನ್ ನಿನ್ನ ವಿಷಯದಲ್ಲಿ ಸಂಶಯಪಟ್ಟ, ಆದರೂ ನೀನು ಆತನ ವಿಷಯದಲ್ಲಿ ಒಳ್ಳೆಯ ಮಾತುಗಳನ್ನೇ ಆಡಿದೆಪ್ಪ. ಸ್ತ್ರೀಯಲ್ಲಿ ಹುಟ್ಟಿದಲ್ಲಿ ಯೋಹಾನ್ಗಿಂತ ಶ್ರೇಷ್ಠ ನೀನೊಬ್ಬನಿಲ್ಲ ಎಂಬುದಾಗಿ ನೀನು ಹೇಳಿದೆ ಸ್ವಾಮಿ. ಈ ದಿವಸ ಇವೆಲ್ಲವನ್ನು ಓದಿ ಅರ್ಥ ಮಾಡಿಕೊಂಡಂಥ ನಾವು ನಮಗೆ ಬರುವಂಥ ಕಷ್ಟ, ಹೋರಾಟ, ಸಂಕಟಗಳಲ್ಲಿ ನಾವು ಎಂದಿಗೂ ಸಹ ನಿನ್ನನ್ನಾಗಲಿ ನಿನ್ನ ಪ್ರಭಾವ ಮಹಿಮೆಗಳನ್ನಾಗಲಿ ಸಂಶಯ ಪಡದೆ ನೀನೇ ನಿಜವಾದ ರಕ್ಷಕ, ನೀನೇ ನಮ್ಮ ಒಡೆಯ, ನಮ್ಮನ್ನು ಖಂಡಿತವಾಗಿ ನೀನು ಕಾಯುವಂಥ ದೇವರು, ಕಾಪಾಡುವಂಥ ದೇವರೆಂಬುದಾಗಿ ದೃಢ ವಿಶ್ವಾಸದಿಂದ ಅರಿಕೆ ಮಾಡಿ ನಂಬಿಕೆಯಿಂದ ಜೀವಿಸಲಿಕ್ಕಾಗುವಂತೆ ನಿನ್ನ ಸಹಾಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ವಾಕ್ಯವನ್ನು ಕೇಳಿಸ್ಕೊಂಡಂಥ ಪ್ರತಿಯೊಬ್ಬರ ಹೃದಯದಲ್ಲಿ ವಾಕ್ಯ ಕಾರ್ಯವನ್ನು ಮಾಡಲಿ. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.